ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮ್ಯಾಮ್ಸ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಅವ್ರ ಪಪ್ಪ ಆಫೀಸ್ಗೆ ಹೋದ್ಮೇಲಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅವನು ಹೋದ್ಮೇಲೆ ಸ್ವಲ್ಪ ಟಿಫಿನ್ ಎಲ್ಲ ತಿನ್ನಿಸಿ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅವನಿಗೆ ಮಲಗಿಸ್ಬೇಕು ನಾನು. ಆ್ಯಂಡ್ ಇವಾಗೇನೋ ಹಠ ಮಾಡ್ತಾ ಇದ್ದಾನೆ, ಏನೋ ಅಳ್ತಾ ಇದ್ದಾನೆ. ಅವ್ನು ಹೇಳಿದ್ದೇ ಮಾಡಬೇಕು. ಹಾಗಾಗಿ ಸ್ವಲ್ಪ ಅಡ್ವರ್ಟೈಸ್ ಬಂದಿದೆ ನೋಡಪ್ಪ ಅಂತ ಅಂದ್ಬಿಟ್ಟು ಕೂರಿಸಿದ್ದೀನಿ. ಮತ್ತು ಅವನಿಗೆ ಸ್ವಲ್ಪ ಮಾತಾಡಿಸ್ತಾ ಇದ್ದರೆ ಫುಲ್ ಸೀರಿಯಸ್ ಆಗಿ ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಇದ್ದ. ಹಂಗಾಗಿ ನಾನು ಮಾತಾಡ್ಸ್ತಿದ್ರು ಈ ಕಡೆ ಇಲ್ಲೇ ಇಲ್ವಾ ಗಮನ. ಅವನಿಗೆ ಸ್ವಲ್ಪ ಅವಲಕ್ಕಿ ಮೊಸರು ಹಾಕಿ ಕೊಟ್ಟಿದ್ದೆ ತಿನ್ನೋಕ್ಕೆ ಅಂತ. ಅವ್ರ ಪಪ್ಪ ತಿನ್ನೋದು ನೋಡಿದ್ನಲ್ಲ, ಹಾಗಾಗಿ ಬೇಕು ಅಂತ ಕೈ ಮಾಡಿ ತೋರಿಸ್ತಿದ್ದ. ಹಂಗಾಗಿ ಅವನಿಗೆ ಹಾಕಿ ಕೊಟ್ಟಿದ್ದೆ, ತಿಂತಾ ಇದ್ದ ತಾನೇ ಕೂತ್ಕೊಂಡು. ಚೆನ್ನಾಗಿ ತಿಂತಾನೆ. ಬೇಕಿದ್ದರೆ ಹಾಯ್ ಮಾಡು ಅಂತ ಹೇಳಿದೆ, ಹಾಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಈ ಕಡೆ ಅವನಿಗೆ ಮತ್ತು ನನಗೆ ಅಂತ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ತಿನ್ನಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ, ಸ್ವಲ್ಪನೇ ಮಾಡಿದ್ದೆ. ಹಂಗಾಗಿ ಖಾಲಿ ಆಯಿತು ಅಂದ್ಬಿಟ್ಟು ಮತ್ತೆ ಶಾವಿಗೆ ಉಪ್ಪಿಟ್ಟು ಇಬ್ಬರಿಗೆ ಮಾಡಿಕೊಂಡು ತಿಂತಾ ಇದ್ದೀವಿ. ಅದು ಆಗ್ತಾಯಿದೆ, ಇವನು ಬಿಡ್ತಾ ಇಲ್ಲ. ಬೇಕು ಬೇಕು ಅಂತ ಹಠ ಮಾಡ್ತಿದ್ದಾನೆ. ನೋಡಿ ಗ್ಯಾಸ್ ಸ್ಟವ್ನ ಹೇಗೆ ತಿರುಗಿಸ್ತಾನೆ ಅಂತ. ನಿಲ್ಗುತ್ತೆ. ಇಂಥ ಕಿತಾಪತಿಗಳನ್ನೇ ಭಾಳ ಮಾಡ್ತಾನೆ ಅಡುಗೆ ಮನೇಲಿ. ಯಾವಾಗಲೂ ಸುಮ್ಮಿರಲ್ಲ. ಅವನನ್ನು ಮಾತ್ರ ಅಡುಗೆ ಮನೇಲಿ ಬಿಟ್ಟು ಬರೋ ಹಾಗೆ ಇಲ್ಲ. ಅವನೇನಿದ್ರು ಕರ್ಕೊಂಡೇ ಬರಬೇಕು. ಟಿಫಿನ್ ಎಲ್ಲ ತಿನ್ನಿಸ್ಬಿಟ್ಟು ಮಲಗಿಸಿ ಆಮೇಲೆ ಎದ್ಮೇಲೆ ನೋಡಿ ಬಟ್ಟೆ ಹಾಕ್ತೀನಿ ಅಂತ ಬರೀ ಚಡ್ಡಿ ಹಾಕಿ ನಿಂದಿರಿಸಿದ್ರೆ ಅಂಗಿನೂ ಹಾಕು ಅಂತ ಅಳ್ತಾ ಇದ್ದ. ಹಾಗಾಗಿ ಅಂಗಿನೂ ಹಾಕಿದ್ಮೇಲೆ ಫುಲ್ ಖುಷಿ ಆಯಿತು. ಮತ್ತು ಇವಾಗ ಹಾಯ್ ಮಾಡಂದರೆ ಹಾಯ್ ಮಾಡ್ತಾ ಇದ್ದಾನೆ. ಮತ್ತು ಅಳು ಸ್ಟಾರ್ಟ್. ಇವಾಗ ಇನ್ನೂ ನಿದ್ದೆ ಮೊಬೈಲೇ ಇದ್ದಾನೆ, ಮತ್ತು ಅಳ್ತಾ ಇದ್ದಾನೆ, ಹಠ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಬೇಕು ಅಂತಲೂ ನಂಗೆ ಕೆಲವು ಸತಿ ಅರ್ಥ ಆಗಲ್ಲ, ಕೆಲವು ಸತಿ ಅರ್ಥ ಆಗುತ್ತೆ. ಡೈಲಿ ಹಿಂಗೆ ಅವನು ಹೇಳ್ತಾ ಇರ್ತಾನಲ್ಲ, ಹಾಗಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನಂತರ ನಾವು ಇಬ್ಬರು ಅಲ್ಲಿ ಬಟ್ಟೆ ಮಡ್ಚೋಕ್ಕೆ ಅಂತ ಮಂಚದ ಮೇಲೆ ಕೂತಿದ್ವಿ. ಅವನು ಈ ಕಡೆಯಿಂದ ಆ ಕಡೆ ಕಿತ್ತಾಕ್ತಾ ಇದ್ದ. ನಾನು ಬಟ್ಟೆ ಮಡಿಸ್ದಂಗೆಲ್ಲ ಅವನ್ನೆಲ್ಲ ಕಿತ್ತಾಡಿ ಬೀಸಾಕ್ತಾ ಇದ್ದ. ಒಂದೊಂದು ಸತಿ ಹೇಳಿದರೆ ಮಾತನ್ನ ಕೇಳ್ತಾನೆ, ಇನ್ನೊಂದು ಸತಿ ತಂದೆ ಮಾಡ್ತಾನೆ, ಮಾತೇ ಕೇಳಲ್ಲ. ಹುಡುಗರು ಅಂದರೆ ಹಾಗೆ ಅಲ್ವಾ. ಇವಾಗಿದ್ದರೆ ನಾನು ಸ್ವಲ್ಪ ಬಟ್ಟೆ ಮಡಚಿದ್ದೆ, ಇನ್ನೂ ಸ್ವಲ್ಪ ಇದು ಅವನ್ನೆಲ್ಲ ತೂರಾಡ್ತಾ ಇದ್ದಾನೆ ಬಟ್ಟೆನ. ನೋಡ್ತಿರ್ಬೋದು ನೀವು. ನಾನು ಬೇಡ ಅನ್ನಂಗೆಲ್ಲ ಕೆಳಗೋಗಿ ಹಾಕ್ತಿದ್ದಾನೆ. ಮತ್ತು ಹೋಗಿ ಕೆಳಗಡೆಯಿಂದ ತೊಗೊಂಬಾ ಅಂತಂದರೆ ಅದನ್ನು ಮಾಡ್ತಾನೆ, ಮತ್ತೆ ತೊಗೋತಾನೆ. ಬಟ್ ಆಟ ಅವನಿಗೆ. ನಾವು ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅಡ್ಡಡ್ಡ ಬಂದು ಎಲ್ಲ ಕೆಡಿಸ್ಬಿಡೋದೆ ಅವನ ಆಟ. ನೋಡಿ ಇವಾಗ ಕೆಳಗಡೆಯಿಂದ ಮತ್ತೆ ಆ ಥರ ತೊಗೊಳಕ್ಕೆ ಹೋಗ್ತಿದ್ದಾನೆ ಬಗ್ಬಿಟ್ಟು. ಕೊಡು ಅಂದರೆ ಇಲ್ಲ, ಆಟ ಆಡ್ತಿದ್ದಾನೆ. ಇನ್ನೂ ಅವನು ಎಲ್ಲೆಲ್ಲೋ ತೊಗೊಂಡೋಗಿ ಕಿತ್ತಾಕಿ ಬಿಸಾಕಿ ಬರ್ತಾನೆ. ಹೇಳಿದರೆ ಇನ್ನೂ ಕೇಳಲ್ಲ, ತೊಗೊಂಡು ಹೋಗ್ತಿದ್ದಾನೆ ನೋಡಿ. ಇವಾಗ ಇಲ್ಲೇ ತೊಗೊಂಬಾ ಅಂತ ಹೇಳ್ತಿದ್ದೀನಿ ನಾನು ಕೂಡ. ಆ್ಯಂಡ್ ಎಲ್ಲ ಬಟ್ಟೆ ಎಲ್ಲ ಮಡಿಸಿಬಿಟ್ಟು ಇವಾಗ ನೋಡಿ ಯಾವ ಥರ ನಿಂತ್ಕೊಂಡಿದ್ದಾನೆ. ನಾನಿವಾಗ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಕ್ಲೈಮೇಟ್ ಫುಲ್ ಒಂಥರ ಮೋಡದ ಥರ ಇತ್ತು, ಹಾಗಾಗಿ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಟೀ ಕುಡಿತಾ ಇದ್ದೀನಿ. ಟೀ ಅಂದರೆ ಸ್ವಲ್ಪ ಅದರಲ್ಲೇ ಜಾಸ್ತಿ ಹಾಲು, ಸ್ವಲ್ಪ ಚಹಾ ಪುಡಿ ಹಾಕಿಟ್ಬಿಟ್ಟು ಕುಡಿತಾ ಇದ್ದೀನಿ. ಹಾಗೆ ಯಾವಾಗ ಬೇಕು ಅನಿಸುತ್ತೆ ಅವಾಗ ನಾನು ಟೀ ಕುಡಿತಿರ್ತೀನಿ. ಟೀ ಪ್ರಿಯ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ತುಂಬ ಇಷ್ಟ ಟೀ ಕುಡಿಯೋದೆ ಅಂದರೆ. ಇವನಿಗೂ ನೋಡಿ ಟೀ ಕುಡಿತಿದ್ದೀನಿ, ಸುಮ್ಮನೆ ಇಲ್ಲ ಇವನು. ಅದು ಇದು ಏನಾದರೂ ಬೇಕು ಅಂತ ಫ್ರಿಜ್ ತೋರಿಸಿದ್ನೆ, ಅಡುಗೆ ಮನೆಗೆ ಹೋಗೊಂಬಾ ಅನ್ನೋದು, ಈ ಥರ ಎಲ್ಲ ಕಾಟ ಕೊಡ್ತಾ ಇರ್ತಾನೆ. ಅಲ್ಲಿ ಫ್ರಿಜ್ಜಲ್ಲಿ ಲವಂಗ ಆ್ಯಂಡ್ ಏಲಕ್ಕಿ ಅವನಿಗೆ ತಿಂತಾನಂತೆ, ಅವ್ನು ಕೊಡಬೇಕಂತ. ಹಂಗಾಗಿ ಕೊಟ್ಟಿದ್ದೆ, ತಿಂತಾ ಇದ್ದ. ಅದು ಖಾಲಿ ಆಗೋಣ ಮತ್ತೆ ನಾನು ಕೊಡಬೇಕು. ನಾನು ಕೂರಂಗೆ ಇಲ್ಲ. ಎನಿ ಕಂಡೀಷನ್ ಕೊಡು ಅಂದಮೇಲೆ ಕೊಡಲೇಬೇಕು, ಬಿಡೋದಿಲ್ಲ ಅವನು. ಚಹಾ ಚೆಲ್ಲುತ್ತೋ ಮೈ ಮೇಲೆ ಅಂತಂದರೂ ಕೇಳ್ತಿಲ್ಲ, ಅದನ್ನೂ ಹಿಡಿದು ಚಕ್ಕಾಕತ್ತಾನ. ಈ ಥರನೇ ಮಾಡ್ತಾ ಇರ್ತಾನೆ. ಏನಾದರೂ ಕಿತಾಪತಿ ಒಂದು ಇರೋದೇ ಮನೆಯಲ್ಲಿ, ದಿನ ನೋಡ್ತಿರ್ಬೇಕು ಇವಂದು. ಹಬ್ಬ ತುಂಬ ಕಷ್ಟ ಆಗಿಬಿಡುತ್ತೆ. ಒಂದೊಂದು ಸಲ ಅಂತೂ ಫುಲ್ ಸಿಟ್ಟು ಬಂದಿರುತ್ತೆ. ಅವ್ನು ಮಾಡೋ ಕಿತಾಪತಿಯಿಂದ ಏನೇನೋ ಮಾಡಿಬಿಟ್ಟಿರ್ತಾನೆ, ಹೊಡೆದ್ಬಿಟ್ಟಿರ್ತೀನಿ ಒಂದೊಂದು ಸಲ ಅಂತೂ. ಫುಲ್ ಸೀರಿಯಸ್ ಆಗಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದ. ಅದು ಮುಗಿದ ತಕ್ಷಣ ನೋಡಿ ಕೆಳಗೆ ಬಂದು ಇವಾಗ ಗಾಡಿ ತೊಗೊಂಡು ಬರ್ತಾ ಇದ್ದಾನೆ. ಅಡ್ವರ್ಟೈಸ್ಮೆಂಟನ್ನು ಸ್ವಲ್ಪ ಸೀರಿಯಸ್ ಆಗಿ ನೋಡ್ತಾ ಇರ್ತಾನೆ. ಅದು ಮುಗಿದ ತಕ್ಷಣ ತನ್ನ ಕೆಲಸ ಏನೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ.
ಅವನಲ್ಲಿ ಮಂಚದ ಮೇಲೆ ಹೋಗಿ ನಿಲ್ಲೋದೊಂದು ಇದು ಮಾಡ್ಕೊಂಡಿದ್ದಾನೆ. ಈಗ ಅಡುಗೆ ಮನೆಗೆ ಬಂದು ಏನೋ ಮಾಡ್ತಾ ಇದ್ದ. ಮತ್ತು ಇವಾಗ ಗಾಡಿ ತೊಗೊಂಡು ಹೊರಗೆ ಹೋಗಮಂತಂದ, ಹಾಗಾಗಿ ಹೊರಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ಒಳಗೆ ಇದ್ರೂ ತುಂಬ ಕಾಟ ಕೊಟ್ಬಿಡ್ತಾನೆ ನನಗೆ. ಹಾಗಾಗಿ ಹೊರಗೆ ಬಾರಪ್ಪ ನೀನು ಹೊರಗೆ ಬಾ ಅಂತ ಆಟ ಆಡ್ಸ್ಕೊಕ್ಕೆ ಸ್ವಲ್ಪ ಹೊರಗೆ ಕರ್ಕೊಂಬರ್ತೀನಿ. ಮೋಡದ ಥರನೇ ಇದೆ, ಸ್ವಲ್ಪ ಬಿಸಿಲು ಸ್ವಲ್ಪ ಮೋಡದ ಥರನೇ ಇದೆ ಕ್ಲೈಮೇಟ್. ಕಂಪ್ಲೀಟಾಗಿ ಬಿಸಿಲು ಇನ್ನೂ ಬಿದ್ದೇ ಇಲ್ಲ. ನೋಡಿ ಆ ಥರ ಆಟ ಆಡ್ತಿದ್ದಾನೆ. ಕ್ಯಾಮ್ರಾ ನೋಡ್ತಾ ಇದ್ದಾನೆ. ನೋಡು ಹಾಯ್ ಮಾಡು ಅಂತ ಹೇಳ್ತಿದ್ದೆ. ಹಾಗೆ ಇವಾಗ ಪಪ್ಪಿ ಕೊಡು ಅಂತಂದಿದ್ದಕ್ಕೆ ಕೊಡ್ತಾ ಇದ್ದಾನೆ. ಬಾಯ್ ಮಾಡೋದೊಂದು ಪಪ್ಪಿ ಕೊಡು ಅಂತ ಅಂದ ತಕ್ಷಣ ಕೊಟ್ಬಿಡ್ತಾನೆ. ಅದೊಂದು ಕಲ್ತು ಬಿಟ್ಟಿದ್ದಾನೆ. ಇವಾಗ ಚಪ್ಪಲಿ ಹಾಕ್ಕೊಳಕ್ಕೆ ನಿಂತಾನು. ಯಾವ ಕಡೆಯಿಂದ ಯಾವ ಕಡೆ ಹಾಕ್ಕೊಳಕತ್ತ ನೋಡ್ರಿ. ಈ ಕಡೆ ಮತ್ತೆ ನಾನು ಸೀದಾ ಹಾಕ್ಕೋರಪ್ಪ ಅಂದಿದ್ದು ಮತ್ತು ಹಾಕ್ಕೊಂಡು ಮತ್ತು ಗಾಡಿ ಚಾಲೂ ಮಾಡಿದ. ಮತ್ತು ಅದನ್ನು ಬಿಟ್ಟು ಮತ್ತೆ ಕೆಳಗೆ ಹೋಗಕ್ಕೆ ನಿಂತ. ಒಟ್ಟು ಯಾವ್ದು ಮಾಡ್ತಿರ್ತಾನೆ ಅದನ್ನು ಮಾಡ್ತಿರಲ್ಲವ. ಹಂಗೇನಾದರೂ ಮಾಡೋದು. ಅಲ್ಲಿ ನೋಡ್ದ ಅಲ್ಲೇನೋ ನೋಡಿ ಬೇಜಾರಾಯಿತು ಅಂತ ಮತ್ತೆ ಗಾಡಿ ತೊಗೊಂಡ. ಅದನ್ನು ಒಳಗಿಟ್ಟು ಮತ್ತೆ ಹೊರಗಡೆ ಬಂದ್ವಿ. ಮತ್ತು ಈ ಗಾಡಿ ತೊಗೊಂಡು ಬಂದ. ಫೈನಲಿ ಅವ್ನು ಹೆಂಗೆ ಏನಾದರೂ ಒಂದು ಆಟ ಆಡ್ತಿರ್ಬೇಕು ಅಂತಿರ್ತಾನೆ. ನಮಗೆ ಅವ್ನು ಕರ್ಕೊಂಡು ಯಾವಾಗಲೂ ಹೊರಗೆ ಇರೋಕೆ ನನಗೆ ಬೇಜಾರು. ಹಾಗಾಗಿ ಮತ್ತೆ ಅವನು ಮುಖ ಗಿಖ ಎಲ್ಲ ತೊಳೆಸ್ಬಿಟ್ಟು ಜೇಜಿ ಮಾಡು ಅಂತ ದೀಪ ಹಚ್ಚಕ್ಕೆ ಬಂದಿದ್ವಿ. ಜೇಜಿ ಮಾಡ್ದ. ಸ್ವಲ್ಪ ಸಕ್ಕರೆ ತಿನ್ನೋಕ್ಕೆ ಅಂತಲೇ ಬರ್ತಾನೆ ದೇವ್ರ ಮನೆಗೆ. ಆ್ಯಂಡ್ ನೋಡಿ ತಾನೇ ಹಣೆ ಮೇಲೆಲ್ಲ ಹಚ್ಕೊಳ್ತಾ ಇದ್ದಾನೆ. ಅವ್ನ ಸಲುವಾಗಿ ದೇವ್ರ ಮನೆ ಬಾಗಿಲು ಯಾವಾಗಲೂ ಹಾಕಿಬಿಟ್ಟಿರ್ತೀನಿ ನಾನು. ಮತ್ತು ಸಾಯಂಕಾಲ ಆಯ್ತಲ್ವ, ಇವಾಗ ಏನಾದರೂ ತಿನ್ನೋಕ್ಕೆ ಅಂತ ಕೊಟ್ಟು ಸ್ವಲ್ಪ ಕೂರಿಸ್ಬಿಡ್ತೀನಿ. ಇವಾಗ ಅವನು ಏನೇನೋ ಮಾತಾಡ್ತಿದ್ದಾನೆ. ಏನು ಹೇಳಕತ್ತಿ ಅಪ್ಪು? ಕೇಳಿಸ್ಕೊಳ್ಳಿ. ಏನು ತಿನ್ನಕತ್ತಿ? ಏನು ತಿನ್ನಕತ್ತಿ? ಚಿಪ್ಸ್ ತಿನ್ನಕತ್ತೀಯಾ? ರುಚಿ ಅದಾವ? ರುಚಿ ಅದಾವ? ಸೂಪರ್ ಅದಾವ? ಏನು ಮಾಡಿ ಜೇಜ್ ಮಾಡಿ ಬಂದೆ ಈಗ? ಎಲ್ಲೋಗಿ ಜೇಜ್ ಮಾಡಕ? ಒಳಗೆ ಹೋಗಿದ್ಯಾ? ನನಗೆ ಅನ್ನಿಸ್ಕೊಂಡಿಲ್ಲಿ ಇವತ್ತಿ ಪಟ್ಟ ಹಿಂಗ ಹಿಂಗೆ ಹಚ್ಕೊಂಡೇನೆ. ನಾನು ಹಚ್ಚಿದೆ. ಹೌದಾನು? ಹೌದಾ? ನೋಡಿದ್ರಲ್ಲ, ಅವನು ಹಂಗೆ ಆ ಥರ ಮಾತಾಡ್ತಾನೆ. ಅವನು ಹೇಳಿದ್ದೆಲ್ಲ ನಾನು ಕೇಳ್ತಿರೋದಿಲ್ಲ ಕೈ ಮಾಡಿ ತೋರಿಸ್ತಾ ಇರ್ತಾನೆ. ಅವ್ನಿಗೆ ನಾನು ಮಾತಾಡಿದ್ದೆಲ್ಲನೂ ಅರ್ಥ ಆಗುತ್ತೆ. ಬಟ್ ಮಾತಾಡೋಕ್ಕೇನು ಅಷ್ಟು ಬರ್ತಾ ಇಲ್ಲ ಅವನಿಗೆ. ಅಷ್ಟೇ ಆ ಥರ ಮಾತಾಡ್ತಿರ್ತಾನೆ. ಇವಾಗ ಡ್ಯಾನ್ಸ್ ಮಾಡು ಅಂತಂದಿದ್ದಕ್ಕೆ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಿದ್ದಾನೆ. ಅವ್ರ ಪಪ್ಪ ಬಂದಿದ್ದರು. ಆಲ್ರೆಡಿ ಅವ್ರು ಬಾತ್ರೂಮ್ಗೆ ಹೋಗಿದ್ರು. ಇವನು ಒಳಗಡೆ ಇದ್ದಾನೆ ಬಿಡು ಅವ್ರ ಪಪ್ಪನ ಜೊತೆ ಅಂತ ನಾನು ಹೊರಗಡೆ ಕೂತಿದ್ರೆ ಇವನು ಎಲ್ಲ ಬಟ್ಟೆನೂ ಕಿತ್ತಾಕ್ಬಿಟ್ಟಿದ್ದಾನೆ. ಅವ್ರ ಪಪ್ಪನ ಬಟ್ಟೆನೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ಮಾಡ್ತಾ ಇದ್ದಾನೆ. ಅವ್ರ ಫೋನ್ ಅಲ್ಲಿ ಇಟ್ಟಿದ್ದಾರೆ, ಅದು ಕೂಡ ಬೀಳಿಸಿದ್ದಾನೆ. ಈ ಥರ ಕಿತ್ತಾಪತ್ತಿ ಇವನು ಒಂದೊಂದು ಸಲ ಇಷ್ಟು ಸಿಟ್ಟು ಬರೋ ಹಾಗೆ ಮಾಡ್ತಾನೆ. ಬಟ್ಟೆ ಎಲ್ಲನೂ ಮೇಲ್ಗಡೆ ಹತ್ತಿ ಕಿತ್ತಿದ್ದಾನೆ ನೋಡಿ. ಒಂದು ಅರ್ಧ ಬಟ್ಟೆ ಎಲ್ಲ ಕಿತ್ತುಬಿಟ್ಟಿದ್ದಾನೆ. ಈ ಥರ ಏನಾದರೂ ದಿನ ಒಂದೊಂದು ಇದ್ದಿದ್ದೇ ಒಂದು. ಮತ್ತು ಈ ಕಡೆ ಮತ್ತು ಅದರಲ್ಲೇ ಆಟ ಆಡೋದು. ಆ ಬಟ್ಟೆ ಆ ಕಡೆ ಇಡೋದು, ಈ ಕಡೆ ಕಿತ್ತೊಗೆಯೋದು ಮತ್ತು ಹೊರಗೆ ತೊಗೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾನೆ. ಇವಂದು ಇದ್ದಿದ್ದೇ ಇದೇ ಥರ. ಬ್ರೆಡ್ ಆಮ್ಲೆಟ್ ಕೂಡ ಮಾಡಿದ್ದೆ, ಅದನ್ನು ತಿಂದ. ಊಟ ಗೀಟ ಎಲ್ಲ ಮಾಡಿಸಿ ಬೇಗ ಮಲಗಿಸ್ಬಿಟ್ಟೆ, ಯಾಕಂದರೆ ಬೇಗ ಎದ್ದಿದ್ದ. ಇವತ್ತಿನ ದಿನ ಹೀಗಿತ್ತು. ನೋಡಿದ್ರಲ್ಲ ವಿಡಿಯೋ. ನನ್ನ ನ್ಯೂ ಚಾನಲಲ್ಲಿ ನನ್ನ ಡೈಲಿ ರುಟೀನ 2ನೇ ಲಾಗ್ ಇದು. ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಬಾಯ್ ಬಾಯ್.